ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಜಾರಿ ಬಜಾರಿ ಬೇಗ ಬಾ. ಯಾಕೆ ನಿಂತಿದ್ಯಾ? ಕೂತ್ಕೋ. ಬಜಾರಿ, ಲೈಫ್ ತುಂಬ ಮೊನೋಟನಸ್ ಅನ್ನಿಸ್ತದೆ. ಸಖತ್ ಬೋರ್ ಹೊಡಿತದೆ. ಒಂದು 3 ದಿನ ಹಾಲಿಡೇಗೆ ಹೋಗೋಣ. ಇದ್ರಲ್ಲಿ ಯಾವ ಲೊಕೇಶನ್ ಬೇಕು ಸೆಲೆಕ್ಟ್ ಮಾಡು, ಬುಕ್ ಮಾಡು. ಸರಿ ಕಥಾ, ಹೋಗೋಣ. ಏನು ಬಜಾರಿ ಇವತ್ತು ಯಾಕೋ ಮೂಡಲಿಲ್ಲ? ಇನ್ನು ಬೇರೆ ಯೋಚನೆ ಮಾಡ್ತಿದ್ಯಾ? ನನಗೆ ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತು ಬಜಾರಿ. ಧ್ರುವಾದಿತಿ ಮದುವೆನ ಅಪ್ಪ ಒಪ್ಕೊಳ್ಳೋದಿಲ್ಲ, ಅಡ್ಡಿ ಮಾಡ್ತಾರೆ ಅಂತ ತಾನೆ. ಹಾಗೆಲ್ಲ ಏನೂ ಆಗಲ್ಲ, ಎಲ್ಲ ಸಾಲ್ವ್ ಆಗಿದೆ. ನೀನೇನೂ ತಲೆ ಕೆಡ್ಸ್ಕೊಳ್ಬೇಡ, ನಾನಿದ್ದೀನಿ. ಸದ್ಯಕ್ಕೆ ನೀನು ನಿನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಓಕೆನಾ? ಏನಾಯ್ತು? ನಾನು ಇಷ್ಟು ಹೇಳಿದ್ಮೇಲೂ ನಂಬಿಕೆ ಬರ್ತಿಲ್ಲ. ಹಾಗಲ್ಲ ವೇದಾಂತ್, ಅಪ್ಪ ಅಮ್ಮ ಈ ಮದುವೆಗೆ ಒಪ್ಕೊಂಡಿರೋದೇನೋ ನಿಜ, ಆದರೆ ಅವ್ರ ಮನಸ್ಸಲ್ಲಿ ಏನೋ ಆತಂಕ ಇದೆ, ಗೊಂದಲದಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನ್ನ ಪ್ರಕಾರ ಅವ್ರಿಗೆ ಮದುವೆಗೆ ಮನಸ್ಸಿಂದ ಒಪ್ಕೊಂಡಿಲ್ಲ ವೇದಾಂತ್. ನನ್ನ ಬಜಾರಿ ಖಂಡಿತವಾಗ್ಲೂ ಬದುವಂತ, ಆದರೆ ಅವಾಗವಾಗ ಸೆಲ್ಫ್ ಹಾಕೊಂಡು ಏನೇನೋ ಯೋಚನೆ ಮಾಡ್ತಿರ್ತೀವಿ. ಅವ್ರು ಏನೋ ಹೇಳೋದು, ನೀನು ಅದನ್ನು ಬೇರೆ ಥರ ಅರ್ಥ ಮಾಡ್ಕೊಂಡು ಯೋಚನೆ ಮಾಡೋದು. ನೀನು ಇದನ್ನು ಮಾತ್ರ ಬಿಡೋದಿಲ್ಲ ಅಲ್ವಾ? ವೇದಾಂತ್, ನನ್ನ ಕೆಸ್ ಯಾವತ್ತೂ ರಾಂಗ್ ಆಗಿಲ್ಲ. ನಾನೇನು ಅಂದ್ಕೊಂಡಿರ್ತೀನೋ ಅದು ಖಂಡಿತ ನಿಜ ಆಗೇ ಆಗುತ್ತೆ. ಬಜಾರಿ, ಗೆಸ್ ಅನ್ನೋದು ಕೇವಲ ಗೆಸ್ ಅಷ್ಟೇ. ಅದು ನಿಜನೂ ಆಗ್ಬೋದು, ನಿಜ ಆಗದೇನೂ ಇರ್ಬೋದು. ಹಾಗಂತ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕೂರೋದ್ರ ಅರ್ಥ ಇಲ್ಲ. ಅನಾವಶ್ಯಕವಾಗಿ ನೀನು ಸುಮ್ಮನೆ ಟೆನ್ಷನ್ ತೊಗೊಳ್ತೀನಿ ಅಷ್ಟೇ. ಆರಾಮಾಗಿ ಅಮೂಲ್ಯ, ಅದಿತಿ ಧ್ರುವ ಮದುವೆ ಯಾವುದೇ ತೊಂದರೆ ಇಲ್ಲದೆ ತುಂಬ ಚೆನ್ನಾಗಾಗುತ್ತೆ. ಟ್ರಸ್ಟ್. 3 ಜನ ಅಣ್ಣ ತಮ್ಮದಿರಿಗೆ 3 ಜನ ಅಕ್ಕ ತಂಗಿರು. ವರ್ಲ್ಡ್ ಮೋಸ್ಟ್ಲಿ ಎಲ್ಲೂ ಈ ಥರ ನಡೆದಿರಲ್ಲ ಅನ್ಸುತ್ತೆ. ನಾವು ಫ್ಯಾಮಿಲಿ ಸಿಕ್ಕಾಪಟ್ಟೆ ಸ್ಪೆಷಲ್, ಏನಂತೀಯ? ನಾನು ಇದ್ದೀನಿ ತಾನೆ, ಯಾವುದಕ್ಕೂ ತಲೆ ಕೆಡಿಸ್ಕೊಂಡು. ಥ್ಯಾಂಕ್ ಯು ವೇದಾಂತ್. ನೀನು ಧೈರ್ಯ ಹೇಳಿರಲಿಲ್ಲ ಅಂದಿದ್ರೆ ನಾನು ಇನ್ನೂ ಅದೇ ಗೊಂದಲದಲ್ಲಿ ಇರ್ತಾ ಇದ್ದೆ. ಈಗ ನನ್ನ ಮನಸ್ಸಿಗೆ ಹಾಯ್ ಅನಿಸ್ತಾ ಇದೆ. ಕಾಲ್ ಬರ್ತಾ ಇದೆ. ಅಂಜು ಫೋನ್ ಮಾಡ್ತಿದ್ದಾಳೆ. ಬದುಕಿನ ತುಂಬ ಒಳ್ಳೆ ಕ್ಷಣಗಳನ್ನು ಕಳೆದಿರೋ ಜಾಗ ಇದು. ಈಗ ಮರ್ಯಾದೆ ಗಂಜಿ ಈ ಮನೆನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ವಿಧಿ ಬರಹ ಯಾಕಾಗಿ ಹೀಗಾಯ್ತು ಬೇಕಿಹುದೇ ಮರು ಪ್ರಸ್ತಾವನೆ ಈ ವಿರಹ ಬಿಸಿಲಾಗಿ ಬಂದಾಯ್ತು ಕೆಡಿಸಿಹುದೇ ಒಲವಾತಂಪನೆ ಚಿಬುಟಿದೆ ಚಂದ್ರನ ಚದುರಿದ ಮೇಘವು ಹೊರಟಿದೆ ಬೇಗದಿ ಬಿಡದೇನೆ ಸುಳಿವು. ನೋಡೋಣ ಪರಿ, ಇದೇನಿದು ಬ್ಯಾಗ್ ತಂದಿದ್ಯಾ? ಮಕ್ಳಿಗೆ ಅನುಮಾನ ಬರಲ್ವಾ? ಆಗ್ತಾ ಇಲ್ಲ ರೀ, ತುಂಬ ಸಂಕಟ ಆಗ್ತಾ ಇದೆ. ಮಕ್ಕಳನ್ನ ಈ ಮನೇನ ಹೇಗ್ರೆ ಬಿಟ್ಟು ಹೋಗೋದು? ಅವ್ರನ್ನ ಬಿಟ್ಟು ಬದುಕೋಕ್ಕಾಗತ್ತ? ಅವ್ರ ನಮ್ಮ ಬಗ್ಗೆ ಏನ್ ತಿಳ್ಕೋತಾರೆ ಹೇಳಿ?
ಏನು ಪರಿ ಹೀಗೆ ಹೇಳ್ತಾ ಇದೆಯಾ? ಹೀಗೆ ಕಡೆಗಳಿಗೆ ಮನಸ್ಸು ಬದಲಾಯಿಸಿದ್ರೆ? ಆ ಕ್ಷಣದಲ್ಲಿ ನೀವು ಹೇಳಿದಾಗ ನಾನು ಒಪ್ಕೊಂಡ್ಬಿಟ್ಟೆ. ಆದ್ರೆ ಈಗ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸು ತುಂಬ ಭಾರ ಅನ್ನಿಸ್ತಿದೆ ರೀ. ನಮ್ಮ ಮಕ್ಕಳು ಅನಾಥರಾಗ್ಬಿಡ್ತಾರೆ. ಆಗಲ್ಲ ರೀ. ಬರೀ ಹೊರಡು. ಪ್ರತಿ ಅಂಧಕಾರದಿಂದ ಒಂದು ಸೂರ್ಯೋದಯ ಅಂತ ಇದ್ದೇ ಇರುತ್ತೆ. ನೀನು ಅಂದ್ಕೊಂಡಿರೋ ಹಾಗೆ ಅದಿತಿ ಅಂಜು ಅನಾಥರ ಆಗಲ್ಲ. ಅವರನ್ನ ನಮ್ಮ ಆರ್ತಿ, ಅಮ್ಮು ಮತ್ತು ಅಳಿಯಂದ್ರು ಕೈ ಬಿಡಲ್ಲ. ಅವರು ಅವರನ್ನು ಸುರಕ್ಷಿತವಾಗಿ ನೋಡ್ಕೋತಾರೆ. ನಾವೀಗ ಇಟ್ಟ ಹೆಜ್ಜೆನ ಹಿಂದಕ್ಕೆ ತೆಗೆಯೋದಕ್ಕಾಗೋದಿಲ್ಲ ಪರಿ. ಯಾಕೆಂದರೆ ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಹೊರಡು. ಒಂದು ನಿಮಿಷ, ಕೊನೆಗೆ ಒಂದ್ಸಲ ಮಕ್ಕಳ ಮುಖನ ನೋಡ್ಕೊಂಡು ಹೊಟ್ಟೋಗೋಣ ರೀ. ಪರಿ ಬೇಡ ಅನ್ಬೇಡಿ. ಸರಿ ನಡಿ. ನಿಮ್ಮ ಜೀವನ ರೂಪಿಸ್ಬೇಕಾಗಿರೋ ನಾವೇ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮಕ್ಕಳ. ಎಲ್ಲಿಗೆ ಹೋಗ್ತಿದ್ದೀರಾ? ಇದಂತೂ ಅದೇನಪ್ಪ ಅಂದರೆ ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೊನೆಗೂ ನಾನು ಅಳಿಯ ಹೊರಗ್ನವನು ಅಂತ ಪ್ರೂವ್ ಮಾಡಿಬಿಟ್ರಿ ಅಲ್ವಾ? ಅಪ್ಪ ಅಮ್ಮ, ನೇನು ನೀವು ಮನೇಲಿ ಏನು ಮಾತಾಡ್ಕೊಂಡಿದ್ದೀರಾ ಅಂತ ಅಂಜಲಿ ನನಗೆಲ್ಲ ಹೇಳಿದಾಳೆ. ಅಪ್ಪ, ನಿಮ್ಮ ನಿರ್ಧಾರನ ನಾನಲ್ಲ, ಯಾರೂ ಒಪ್ಕೊಳ್ಳಲ್ಲ. ನಿಮಗೆ ನೀವೇ ಮೋಸ ಮಾಡ್ಕೊಳ್ತಿದ್ದೀರಪ್ಪ. ಅಲ್ಲ, ಯಾರೋ ಏನೋ ಮಾತಾಡ್ತಾರೆ ಅಂತ ನಿಮ್ಮ ಮಕ್ಕಳನ್ನ ಬಿಟ್ಟು ನೀವು ಹೋಗ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನ್ನಿಸ್ತಿದೆಯಾ? ನಿಮ್ಮ ಮಕ್ಕಳು ನೀವೇ ಅನಾಥರು ಮಾಡ್ತಿದ್ದೀರಲ್ಲಪ್ಪ. ನೀವಿಬ್ಬರೂ ಇಲ್ಲದೆ ಅವ್ರು ಬದುಕ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಅಪ್ಪ, ನೀವು ಮಾಡ್ತಿರೋದು ತಪ್ಪಲ್ಲ, ಅಪರಾಧ. ಅಷ್ಟಕ್ಕೂ
ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ರಿ ಅಂತ ನನಗೆ ಇವತ್ತು ಗೊತ್ತಾಗ್ತಿಲ್ಲ. ಅಷ್ಟು ಬೇಗ ನಿಮಗೆ ಬೇಡವಾದ್ನ. ನಿನಗೆ ವಿಷಯ ತಿಳಿಸ್ಬಾರ್ದು ಅಂತೇನಿಲ್ಲಪ್ಪ. ಆದರೆ ಆ ತೇಜಸ್ಸು ಮನೆಗೆ ಬಂದು ಗಲಾಟೆ ಮಾಡಿ ಹೋದಾಗ್ಲಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಮಗೊಂಥರ ದಿಕ್ಕೇ ತೋರಿಸ್ದಂಗೆ ಆಗೋಯ್ತು. ಅಕ್ಕಪಕ್ಕದ ಮನೆಯವರೆಲ್ಲ ಏನೇನೋ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು, ಅವಮಾನ ಮಾಡಿದ್ರು. ಹಾದಿ ಬೀದಿಲಿ ತಲೆ ಎತ್ಕೊಂಡು ತಿಳಿದೇ ಇರೋ ಹಾಗಾಗೋಯ್ತು. ಅದಕ್ಕೆ ನಾವಿಲ್ಲಿಂದ ದೂರ ಹೊರಟೋಗ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ವೇದಾಂತ್, ನಾವು ಬಡವರೇ ಇರಬಹುದು, ನಮ್ಮ ಹತ್ರ ಹಣ ಆಸ್ತಿ ಇದ್ಯಾವುದೂ ಇಲ್ಲದೇನೂ ಇರಬಹುದು. ಆದರೆ ನಾವು ಯಾವತ್ತೂ ಮರ್ಯಾದೆ ಬಿಟ್ಟು ಬದುಕ್ತವ್ರಲ್ಲ. ಏನೇ ಆದರೂ ಹೋದರೂ 4 ಜನ ಮೆಚ್ಕೊಳ್ಳೋ ಹಾಗೆ ಗೌರವವಾಗಿ ಬದುಕಿದ್ದೀವಿ. ಆದರೆ ಈಗ ನಾವು ಮಾಡದೇ ಇರೋ ತಪ್ಪಿಗೆ ಜನ ಏನೇನೋ ಮಾತಾಡ್ಕೋತಾ ಇದ್ದಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಹೇಗಪ್ಪ ಬದುಕೋದು ನಾವು? ಅದಕ್ಕೆ ನಾವೊಂದು ನಿರ್ಧಾರಕ್ಕೆ ಬಂದ್ವಿ. ಇದು ಯಾವ ತಂಟೆನೂ ಬೇಡ ಅಂತ ಈ ಊರೇ ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಯಾರೋ ಏನೋ ಮಾತಾಡ್ಕೊಳ್ತಾರೆ ಅಂತ ಎಲ್ಲಾನು ಬಿಟ್ಟು ಹೋಗೋದು ಎಷ್ಟು ಸರಿ? ನಮ್ಮ ಸಮಾಜ ಹೇಗಿದ್ರು ಮಾತಾಡುತ್ತೆ. ಎಷ್ಟೋ ಜನಕ್ಕೆ ಮಾತಾಡೋದೇ ದೊಡ್ಡ ಚಟ. ವಾಸ್ತವನ ಅರ್ಥ ಮಾಡ್ಕೊಳ್ಳೋ ಆಸಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಹಾಗಂತ ಎಲ್ಲರಿಗೂ ಹೆದರ್ಕೊಂಡು ಬದುಕೊಳ್ಳೋದಕ್ಕಾಗತ್ತ? ಒಬ್ರು ಕೆಳಗೆ ಬಿದ್ದಾಗ ಕೈ ಹಿಡಿದ ಮೇಲೆ ಎತ್ತಬೇಕು, ಬೆಂಬಲ ಕೊಡಬೇಕು, ಸಪೋರ್ಟ್ ಆಗಿ ನಿಲ್ಲಬೇಕು. ಅದನ್ನು ಬಿಟ್ಟು ಹಾಡ್ಕೊಂಡು ಹೋಗೋದನ್ನ ಮನುಷ್ಯತ್ವ ಅಂತ ಯಾರೂ ಕರೆಯಲ್ಲ. ನಿಮ್ಮ 4 ಜನ ಹೆಣ್ಮಕ್ಳನ್ನ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟು ಸ್ವಾಭಿಮಾನದಿಂದ ಬೆಳೆಸಿದ್ದೀರಿ. ಅದು ಅಲ್ಲದೆ ಈಗ ಅದಿತಿ ಮದುವೆ ಫಿಕ್ಸ್ ಆಗಿದೆ. ಇಂಥ ಸಮಯದಲ್ಲಿ ನೀವೆಲ್ಲ ಬಿಟ್ಟು ಹೋದರೆ ಆ 4 ಜನ ಹೆಣ್ಮಕ್ಳ ಕಥೆ ಏನು? ಅವ್ರ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೊಳ್ತಾರೆ. ಅಪ್ಪ, ಇದ್ರ ಬಗ್ಗೆ ನೀವೊಂದು ಕ್ಷಣನ ಯೋಚನೆ ಮಾಡಲಿಲ್ಲ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರಿಗೂ ತಲೆ ಬಗ್ಸೋ ಅವಶ್ಯಕತೆನೂ ಇಲ್ಲ. ಅಪ್ಪ ಅಮ್ಮ, ನೀವೇನೋ ತಲೆ ಕೆಡಿಸ್ಕೊಳ್ಬಿಡಿ. ಅದಿತಿ ಧ್ರುವನ್ ಮದುವೆ ನಿಲ್ಲಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗುತ್ತೆ. ನಾಳೆನೇ ತಾಂಬೂಲ ಶಾಸ್ತ್ರ ಮಾಡಿ ಮುಗಿಸೋಣ. ಆ ವೇದಾಂತ್ ನಾಳೆನೇ ಅದಿತಿ ಧ್ರುವನ್ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾನೆ. ಈ ಸಾರಿ ಮದುವೆ ಆಗೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಏನು ಏನಂದ್ರಿ ನೀವು? ಎಂಗೇಜ್ಮೆಂಟ್ ಮಾಡಿಸ್ತಾನ? ಹಾಗಾದ್ರೆ ಮದುವೆನೂ ಮಾಡಿಸ್ತಾನಂತ ಕೇಳಿ ನಿಮ್ಗೆ ತುಂಬಾ ಖುಷಿಯಾಗಿರ್ಬೇಕಲ್ಲ? ನಿಮ್ಮ ಮನೆಯಲ್ಲೆಲ್ಲ ಸಂಭ್ರಮ ಜೋರಾಗಿರ್ಬೇಕಲ್ಲ? ವಸಿಷ್ಠ ಫ್ಯಾಮಿಲಿ ಅಂದಮೇಲೆ ಜೋರಾಗೇ ಇರುತ್ತೆ ಬಿಡಿ. ಮೊನ್ನೆ ಆರತಿ ಸೀಮಂತನ ಜೋರಾಗಿ ಮಾಡಿದ್ದೀರಾ, ಈಗ ಎಂಗೇಜ್ಮೆಂಟ್ನು ಜೋರಾಗೇ ಮಾಡ್ತೀರಾ ಅಲ್ವಾ? ಬಿಟ್ಟರೆ ನಾಡಿದ್ದು ಮದುವೆನೂ ಮಾಡಿಬಿಡ್ತೀರಾ. ಹೌದು, ಊಟಕ್ಕೆ ಏನೇನು ಮಾಡಿಸಿದ್ದೀರಾ? ಒಂದು ಕೆಲಸ ಮಾಡಿ, ಎಲ್ಲ ಚೆನ್ನಾಗಿ ಊಟ ಮಾಡಿ ನನಗೊಂದು ವಿಡಿಯೋ ಕಳಿಸಿ. ಅದನ್ನು ನೋಡಿಬಿಟ್ಟು ನಮ್ಮ ಹಳೆ ಹುಡುಗಿ ಎಂಗೇಜ್ಮೆಂಟ್ ಆಯಿತು ಅಂತ ನಾನು ನೋಡಿ ಖುಷಿಯಾಗಿರ್ತೀನಿ. ತೇಜಸ್, ನಾನೇ ನಿಂತು ಅವರಿಬ್ರು ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಅವ್ರಿಗಾಗಿರೋ ಅವಮಾನಕ್ಕೆ ಕೆರೆನೋ ಬಾವಿನೋ ನೋಡಿಕೊಂಡು ಪ್ರಾಣ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಾಂದರೆ
ಊರು ಬಿಟ್ಟು ದೇಶಾಂತರ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಆ ವೇದಾಂತ್ ಮಧ್ಯ ಬಂದ. ಪ್ರತಿ ಸಲನೂ ಆ ವೇದಾಂತ್ ಬಂದು ಹಾಳು ಮಾಡ್ದ ಅಂತಾನೆ ಹೇಳ್ತೀರಾ. ಬೇರೆ ಏನು ಹೇಳ್ತೀರಾ ನೀವು? ಈ ಸಾರಿ ಖಂಡಿತ ವೇದಾಂತ್ ಮಧ್ಯ ಬರಲ್ಲ ಅಂತ ನಾನು ಕಾನ್ಫಿಡೆಂಟ್ ಆಗಿದ್ದೆ. ಆದ್ರೆ ಏನ್ ಮಾಡಿದೆ, ಅವನು ಸರಿಯಾದ ಸಮಯಕ್ಕೆ ಮಧ್ಯ ಬಂದ. ಆ ಬರೀ ಮಂಜು ಇಬ್ರು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅವನ ಮುಂದೆ ತುಂಬಾ ಸಿಂಪತಿ ಗಿಟ್ಟಿಸ್ಕೊಂಡ್ಬಿಟ್ರು. ಅಷ್ಟೇ ಅಲ್ಲ, ನಾಳೆನೆ ಆ ಧ್ರುವ ಆದಿತ್ಯ ಎಂಗೇಜ್ಮೆಂಟ್ನ ಮಾಡ್ತಾನಂತೆ. ವೇದಾಂತ್ ಯಾಕೋ ಇತ್ತೀಚೆಗೆ ತುಂಬ ಓವರ್ ಆಗಿ ಆಡ್ತಾ ಇದ್ದಾನೆ. ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಗಾಲ್ ಆಗ್ತಾ ಇದ್ದಾನೆ. ಅವನು ಹೇಳ್ದ ಕೇಳ್ತಾ ಕೂತ್ರೆ ಹಗಲೊತ್ತಾರೆ ನಾವು ಊರು ಬಿಡಬೇಕಾಗತ್ತೆ. ನಮ್ಮಪ್ಪ ಅಮ್ಮ ಜೈಲಿಂದ ಬರೋವರೆಗೂ ಅವ್ನಿಗೇನು ಮಾಡ್ಬೇಡಂತ ನಮ್ಮ ಅಣ್ಣ ಕೈ ಕಟ್ಟಾಕಿರಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಅವನನ್ನು ಯಮನ ಹತ್ರ ಪಾರ್ಸಲ್ ಮಾಡಿರ್ತಾ ಇದ್ದೆ. ಈಗ ಅವನ ವಿಷಯ ಬಿಡು, ಬೇರೆ ಏನಾದರೂ ಹೇಳೋದಿದೆಯಾ? ತಲೆ ಮೇಲೆ ತಲೆ ಬಿದ್ದರೂ ಸರಿ, ಊರೇ ಅಡ್ಡ ಬಂದರೂ ಸರಿ, ಅವಳನ್ನ ಮಾತ್ರ ನಾನು ಬಿಟ್ಬಿಡಲ್ಲ. ಯಾವತ್ತಿದ್ರೂ ನನ್ನೋಳೆ. ನೋಡು, ಅವಳನ್ನ ನಾನು ನೋಡ್ಕೋತೀನಿ. ನೀನು ಆ ಧ್ರುವನ್ ಕಡೆ ಕಾನ್ಸಂಟ್ರೇಟ್ ಮಾಡು. ಆಯ್ತು. ವೇದಾಂತ್, ಅವರಿಬ್ಬರಿಗೂ ಎಂಗೇಜ್ಮೆಂಟ್ ಮಾಡಿಸ್ತಾ ಇದೆಯಾ? ಹೇಗೆ ಮಾಡಿಸ್ತೀಯೋ ಅಂತ ನಾನು ನೋಡ್ತೀನಿ. ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಡಿಬಾರ್ದು. ನಡೆಯೋಕೆ ನಾನು ಬಿಡೋದು ಇಲ್ಲ. ಹೇಗಾದ್ರೂ ಮಾಡಿ ತಡಿತೀನಿ. ರೀ, ಊಟಕ್ಕೆ ಬನ್ನಿ. ಅದಿತಿ, ಎಷ್ಟೊತ್ತಿಂದ ಕರಿತಾ ಇದ್ದೀನಮ್ಮ. ಬಾ, ತಟ್ಟೆಗೆ ಊಟ ಬಡಿಸಿದೆ, ಊಟ ಮಾಡ್ಬಾ. ಬಂದ್ಯಾ ಅಮ್ಮ? ಬಾ, ಊಟ ಮಾಡು. ನೀನು? ಅದಿತಿ, ಅಪ್ಪ, ಇವತ್ತು ನಾನು ನಿನಗೆ ಕೈ ತುತ್ತು ಕೊಡ್ಲಾ? ಯಾಕಪ್ಪ ಹೀಗೆ ಕೇಳ್ತಿದ್ದೀರಾ? ನಾನು ನಿಮ್ಮ ಮಗಳು. ತಿನ್ಸಿಪ್ಪ. ನನ್ನ ದೇಹದಿಂದ ಬಂದ ಒಂದು ಗಂಧ, ಮಗಳ ರೂಪ ಹೊತ್ತು ನಿಂತ ಅಚ್ಚರಿ, ಮಾತಿನಲ್ಲಿ ಪ್ರೀತಿ ಹೇಳುವಂತ ರೀತಿ, ಯಾವುದೇ ತಂದೆಗೂ ಗೊತ್ತೇ ಇಲ್ಲ ಕೇಳು ಮರಿ. ಅಪ್ಪ, ನಾನು ನಿನ್ನ ಮಗಳು ತಾನೆ, ನನಗೂ ತಿನ್ಸು. ನೀನು ಏನು ಬೇಕಾದರೂ ಅಂದ್ಕೋಕಂದ, ಇವತ್ತಿನ ಮಟ್ಟಿಗೆ ನಾನು ಅದಿತಿಗೆ ಮಾತ್ರ ಕೈ ತುತ್ತು ಕೊಡೋದು. ಯಾಕೆ? ಇನ್ಮೇಲಿಂದ ನಾವೆಲ್ಲ ಒಟ್ಟಿಗೆ ಹೀಗೆ 4 ಜನ ಕೂತ್ಕೊಂಡು ಊಟ ಮಾಡೋ ಸಂದರ್ಭಗಳು ಕಡಿಮೆ ಆಗ್ತವೆ. ಅದಿತಿ ಈಗ ವಸಿಷ್ಠ ಮನೆತನ ಸೊಸೆ ಆಗ್ತಾ ಇದ್ದಾಳೆ. ಅಪ್ಪ, ಹೌದು. ಇನ್ನು ಮುಂದೆ ನಾನು ಹೀಗೆ ನಿನಗೆ ಪ್ರೀತಿನೂ ತೋರ್ಸೋಕ್ಕಾಗಲ್ಲ, ನೀನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿನೂ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ನೀನು ದೊಡ್ಡ ಮನೆ ಸೊಸೆ ಆಗ್ತಾ ಇದೆಯಾ. ಅಪ್ಪ, ಅದೇನೇ ಆಗಲಿ ಅಪ್ಪ, ನಾನು ಯಾವತ್ತಿದ್ರೂ ನಿಮ್ಮ ಮಗಳೇ. ನೀವು ನಂಗೆ ಬೈಲೂಬೋದು, ಹೊಡಿಲೂಬೋದು. ಸರಿ, ತಗೋ.
ಸರಿ ಸರಿ, ನೀವು ತಿನ್ಸಿ ಮಂಜುನಾಥ್ ಅವ್ರೆ. ಏ ಒಳ್ಳೆದ್ದವ, ಸರಿಯಾಗಿ ತಿನ್ನು ಆಯ್ತಾ? ಹೊಟ್ಟೆ ತುಂಬಾ ತನಕ ತಿಂತಾ ಇರು. ನೋಡಿದ್ಯಾ, ಅಮ್ಮನ ಕೈ ತುತ್ತಿಗಿಂತ ನನ್ನ ಕೈ ತುತ್ತಿನ ರುಚಿ ಹೇಗಿದೆ ಅಂತ.